ನಮಸ್ಕಾರ ಕರ್ನಾಟಕ ಜನತೆಗೆ. ಇವತ್ತು ಬೆಳಗ್ಗೆ ಟಿಫನ್ ಆಗಿ ತಟ್ಟೆ ಇಡ್ಲಿ ಮಾಡೋ ವಿಧಾನವನ್ನು ತೋರಿಸ್ತೀನಿ. ತಟ್ಟೆ ಇಡ್ಲಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ. ನಾವು ನಾನೇನು ಮಾಡಿದ್ದೀನಿ, ಮುಂಜಾನೆ 2 ಕಪ್ಪಷ್ಟು ಅಕ್ಕಿ, 1 ಕಪ್ಪು ಅವಲಕ್ಕಿ, 1-2 ಸ್ಪೂನಷ್ಟು ಸಾಬುದಾಣೆ, 1 ಅರ್ಧ ಕಪ್ಪಷ್ಟು ಉದ್ದಿನಬೇಳೆನ ನೆನೆಕ್ಕಿಟ್ಟಿದ್ದೀನಿ. ಅದನ್ನು ಈಗ ನೈಟ್ ಏನು ಮಾಡ್ತಿದ್ದೀನಿ, ರುಬ್ತಿದ್ದೀನಿ. ಆ ನೈಟನ್ನು ರುಬ್ಬಿದ್ದನ್ನು ಅವಲಕ್ಕಿ ಆಗಲಿ, ಅಕ್ಕಿ, ಅವಲಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ನೈಟನ್ನು ರುಬ್ಬಿ ನಾನು ಎತ್ತಿಡ್ತೀನಿ. ಮುಂಜಾನೆವರೆಗೂ ಅದನ್ನು ಎತ್ತಿಡ್ತೀನಿ. ಬೆಳಗ್ಗೆವರೆಗೂ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ನೆನೆಯುತ್ತೆ. ನೆನೆದಾದಮೇಲೆ ಮಾರ್ನಿಂಗ್ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಮುಂಜಾನೆ ಎದ್ದು ಅದನ್ನು ನೆಂದಿರೋ ಹಿಟ್ಟಿಗೆ ಏನು ಮಾಡ್ತೀನಿ, ಸ್ವಲ್ಪ ಉಪ್ಪು ಹಾಗೂ ಸೋಡಾ ಹಾಗೆ ಆಯಿಲನ್ನು ಹಾಕಿ ಅದನ್ನು ಒಂದು ಸಾರಿ ಅದನ್ನು ತಿರುಗಿಸ್ತೀನಿ. ಹಿಟ್ಟನ್ನು ಒಂದು ಸಾರಿ ತಿರುಗಿಸಿದ ಮೇಲೆ ಒಂದು ಕಡೆ ತೆಗಿತೆ. ಹಿಟ್ಟು ಏನಾಗಿರ್ಬೇಕಂದ್ರೆ ನಾವು ಹಾಕುವಾಗ ಮೃದುವಾಗಿ ಸಾಫ್ಟಾಗಿ ಬಂದಿರಬೇಕು. ಆ ಮೃದುವಾಗಿ ಸಾಫ್ಟಾಗಿ ಬಂದಿರೋ ಹಿಟ್ಟಿಗೆ ಇಡ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವು ನಾರ್ಮಲಾಗಿ ಮಾಡ್ಕೊಳ್ಳುವಂತಹ ಕೆಂಪು ಚಟ್ನಿನ ಮಾಡ್ಕೋಬೇಕು ಮನೇಲೆ. ಹಾಗೆ ಗ್ರೀನ್ ಚಟ್ನಿನ ನಾರ್ಮಲಾಗಿ ಮನೇಲೆ ಮಾಡ್ಕೋಬೇಕು. ಈಗ ನಮ್ಮ ಹತ್ರ ಇಡ್ಲಿ ಸ್ಟ್ಯಾಂಡ್ ಇಲ್ಲ, ಅದು ತಟ್ಟೆ ಇಡ್ಲಿ ಮಾಡುವಂಥ ಸ್ಟ್ಯಾಂಡ್ ಇಲ್ಲ. ಸೊ ನಮ್ಮ ಮನೇಲಿ ಏನು ಮಾಡ್ತೀನಿ, ಒಂದು ಬೊಗಣೆ ಇಟ್ಟು ಅದರೊಳಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ನಾರ್ಮಲ್ ಆಗಿರೋ ಪ್ಲೇಟನ್ನು ತೊಗೊಂಡು ಆ ಪ್ಲೇಟಿಗೆ ಚೆನ್ನಾಗಿ ಎಣ್ಣೆ ಸವರ್ತೀನಿ. ಚೆನ್ನಾಗಿ ಎಣ್ಣೆ ಸವರಿ ಎರಡು ಸೌಟಷ್ಟು ಏನು ಮಾಡಬೇಕು, ಹಿಟ್ಟನ್ನು ಪ್ಲೇಟಿಗೆ ಹಾಕ್ಕೋಬೇಕು. ನಾರ್ಮಲ್ ಆಗಿದೆ ಅನ್ನಬೇಕು, ದಪ್ಪವಾಗೇ ಹಾಕ್ಕೊಳ್ಬೇಕು. ದಪ್ಪ ಹಾಕ್ಕೊಂಡ್ರೆ ಅದು ಫ್ಲಫಿಯಾಗಿ ಬರುತ್ತೆ, ತುಂಬ ಮೃದುವಾಗಿ ಸಾಫ್ಟಾಗಿ ಕಾಣುತ್ತೆ. ನಾವು ತೆಳುವಾಗಿ ಹಾಕ್ಕೊಂಡೇವು ಅಂದರೆ ಅದೇನಾಗುತ್ತೆ, ಇಡ್ಲಿ ಅನಿಸಲ್ಲ, ಸ್ವಲ್ಪ ನಾರ್ಮಲಾಗಿ ಕಾಣುತ್ತೆ ಅಷ್ಟೇ. ತಟ್ಟೆ ಇಡ್ಲಿ ಅಂದರೆ ನಿಮ್ಗೆ ದಪ್ಪವಾಗಬೇಕಾದ್ರೆ ದಪ್ಪವಾಗಿ, ನಾರ್ಮಲ್ ಬೇಕಾದ್ರೆ ನಾರ್ಮಲ್ ಹಾಕಿ. ನಾವು ಮನೆಯಲ್ಲೇ ಮಾಡುವಂಥ ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ಜೊತೆಗೆ ಸವಿಯಲು ಸೂಪರಾಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ತಟ್ಟೆ ಇಡ್ಲಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತಟ್ಟೆಯಲ್ಲಿ ಹಾಕಿದರೆ ತಟ್ಟೆ ಇಡ್ಲಿ ಅಂತಲೇ ಕಾಣ್ತಿದೆ ಅಲ್ವಾ, ತುಂಬ ರುಚಿಯಾಗಿರುತ್ತೆ. ಸೊ ಮನೆಯಲ್ಲೇ ನೀವು ಟ್ರೈ ಮಾಡಿ, ನಮ್ಮ ವಿಡಿಯೋಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನನ್ನು ಒತ್ತಿ, ಶೇರ್ ಬಟನನ್ನು ಒತ್ತಿ.